ಎಷ್ಟೋ ಮಂದಿ 1000 ಸಬ್ಸ್ಕ್ರೈಬರ್ ಆಗಲಾರ್ದೇ ಯೂಟ್ಯೂಬ್ ಚಾನಲ್ನ ಬಂದ್ ಮಾಡಿಕೊಂಡು ಮನೆಗೆ ಹೋಗ್ಯಾರ. ನಾ ಇವತ್ತು ವಿಡಿಯೋ ಮಾಡಿ ಹಾಕಿದ್ರೆ ಇವತ್ತೇ 1 ಲಕ್ಷಾಂತರ ವ್ಯೂಸ್ ಬರಬೇಕು, ನಾ ಫೇಮಸ್ ಆಗಬೇಕು, ಇಲ್ಲ ರೊಕ್ಕ ಬರಬೇಕು. ಹಂಗೆ ಆಗಲ್ಲ. ನೀವು ಅನ್ಕೊಂಡಂಗೆ ನಾ ವಿಡಿಯೋ ಹಾಕಿದ ಕೂಡಲೇ ಬ್ಲಾಸ್ಟ್ ಆಗ್ತದ, ಲಕ್ಷಾಂತರ ಮಂದಿ ನೋಡ್ತಾರ, ಅದೆಲ್ಲ ಸುಳ್ಳು. ಇನ್ನು ಖರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ಜಾಸ್ತಿ ಕಷ್ಟಪಡ್ಬೇಕು ನೀವು. ಎಲ್ಲ ಕರ್ನಾಟಕದ ಮಂದಿಗೂ ಶರಣಾರ್ಥಿ, ಎಲ್ಲ ಆರಾಮಿರಿ ಅಂತ ಅನ್ಕೋತೀನಿ. ನಾನು ಆರಾಮೀನಿ. ನನ್ನ ವಿಡಿಯೋ ನೋಡಕತ್ತೀರಿ, ಭಾಳ ಸಂತೋಷ ಆಯಿತು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನಾ ಯಾಕಾರ ಯೂಟ್ಯೂಬ್ ಚಾನಲ್ ಮಾಡಿದಿನೋ ತಮ್ಮನ ಸೇರಿಸಿನಿ, ಆದರೆ ನಾ ಯಾಕಾರ ಯೂಟ್ಯೂಬ್ ಚಾನಲ್ ಮಾಡಿದೆ ಅನ್ನೋದು. ಭಾಳ ಮಂದಿ ಅನ್ಕೋತಾರೆ, ನಾ ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿದೆ, ಇದ್ರಾಗ ಗ್ರೋತ್ ಇಲ್ಲ, ಮಂದಿ ನೋಡಲ್ಲ, ನಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತೀನಿ, ದಿನ ವೀಡಿಯೋ ಮಾಡಿ ಹಾಕಾಕತ್ತೀನಿ ಅಂತ ಅನ್ಕೋತಾರೆ. ಅದಕ್ಕೆ ಮೊದಲ ನಿಮಗೆಲ್ರಿಗೂ ವಿಚಾರ ಲೋಕ ಕನ್ನಡ ಚಾನಲ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ, ನನ್ನ ಚಾನಲು ಹೊಸದೇ ಅದ, ಇದು ನಂದು ಫಸ್ಟ್ ವೀಡಿಯೋನೇ ಅದ ಚಾನಲ್ದಾಗ. ಯಾರ್ಯಾರು ಈಗ ಬಂದು ಜಾಯಿನ್ ಆಗಿರಿ ನೋಡತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನೀವು ನಮಗೆ ಪ್ರೋತ್ಸಾಹ ಮಾಡಿದ್ರೆ ನಾವು ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ಬೋದು, ಚಲೋ ವೀಡಿಯೋಸ್ಗಳು. ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಖರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ಸಕ್ಸಸ್ ಆಗೋದು ಇದು ಇಂಪಾಸಿಬಲ್ ಅಲ್ಲ, ಪಾಸಿಬಲ್ ಅದ, ಆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಯೂಟ್ಯೂಬ್ನಾಗ ಲಕ್ಷಗಟ್ಟಲೆ ಚಾನಲ್ ಅವ, ಆಯಿತಾ. ಅದ್ರಾಗ ದಿನಾ ಮಂದಿ ವೀಡಿಯೋಸ್ ಹಾಕ್ತಾರೆ. ಅವ್ರಿಗೇನು ಗೋಲ್ ಇರ್ತದಂದ್ರೆ 1000 ಸಬ್ಸ್ಕ್ರೈಬರ್ ಮುಗಿಸ್ಬೇಕು, 4000 ವಾಚ್ ಅವ್ರು ಮುಗಿಸ್ಬೇಕು, ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ತದ, ರೊಕ್ಕ ಬರ್ತಾವೆ. ಫಸ್ಟ್ ಇದು ತಲೆಯಿಂದ ತೆಗೆದುಬಿಡ್ರಿ, ಆಯಿತಾ. ಎಷ್ಟೋ ಮಂದಿ 1000 ಸಬ್ಸ್ಕ್ರೈಬರ್ ಆಗಲಾರ್ದೇ ಯೂಟ್ಯೂಬ್ ಚಾನಲ್ನ ಬಂದ್ ಮಾಡಿಕೊಂಡು ಮನೆಗೆ ಹೋಗ್ಯಾರ. ಈಗ ವಿಚಾರಕ್ಕೆ ಬರಮು, ಹಿಂಗೆ ಯಾಕೆ ಆಗ್ತದ? ಫಸ್ಟು ಏನಂದ್ರೆ, ನೀವು ಹೊಸ ಚಾನಲ್ ಶುರು ಮಾಡಿದಾಗ ಮಂದಿಗೆ ನೀವು ಯಾರು ಅನ್ನೋದೇ ಗೊತ್ತಿಲ್ಲ. ನೀವು ಎಂಥ ಚಲೋ ವೀಡಿಯೋ ಮಾಡಾಕಿದ್ರು ಮಂದಿ ನಿಮ್ಮ ವೀಡಿಯೋ ಮ್ಯಾಗ ಕ್ಲಿಕ್ ಮಾಡಲ್ಲ. ಇನ್ನೊಂದು ನಂಬಲ್ಲಿ ಏನಂದ್ರೆ, ಮಂದಿಗೆ ಅರ್ಜೆನ್ಸಿ ಜಾಸ್ತಿ ಅದ. ನಾ ಇವತ್ತು ವೀಡಿಯೋ ಮಾಡಿ ಹಾಕಿದ್ರೆ ಇವತ್ತೇ 1 ಲಕ್ಷಾಂತರ ವ್ಯೂಸ್ ಬರಬೇಕು, ನಾ ಫೇಮಸ್ ಆಗಬೇಕು, ಇಲ್ಲ ರೊಕ್ಕ ಬರಬೇಕು. ಹಂಗೆ ಆಗಲ್ಲ. ಭಾಳ ಜನ ಸಕ್ಸಸ್ಫುಲ್ ಯೂಟ್ಯೂಬರ್ಗಳು 50ರಿಂದ 100 ವೀಡಿಯೋ ಹಾಕಿದ ಮ್ಯಾಗ ಅವ್ರ ವೀಡಿಯೋಗಳು ಒಂದೊಂದು ಓಡೋಕ್ಕೆ ಶುರು ಆಗ್ಯಾವ. ಅದಾದ ಮ್ಯಾಗ ಅವರೊಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಯಾರ. ಇನ್ನು ಭಾಳ ಮಂದಿ ಸಕ್ಸಸ್ಫುಲ್ ಆಗಿಲ್ಲ, ಆದರೆ ಅವ್ರ ಜರ್ನಿ ಕಂಟಿನ್ಯೂ ನಡೆದದ. ಇನ್ನು ಮುಂದಿನ ವಿಚಾರ ಏನಂದ್ರೆ, ಕಾಂಪಿಟೇಷನ್ ಭಾಳ ಅದ ಯೂಟ್ಯೂಬ್ನಾಗ. ನೀವು ಅನ್ಕೋಬೋದು, ನಾ ಈ ನೀಶ್ ಮ್ಯಾಗ ವಿಡಿಯೋ ಶುರು ಮಾಡ್ತೀನಿ, ಟಾಪಿಕ್ ಮಾಡಿ ಹಾಕ್ತೀನಿ ಅಂತಂದ್ರೆ ಎಲ್ಲ ವಿಚಾರಗಳು ಹೇಳಿಬಿಟ್ಟಾರ. ಯೂಟ್ಯೂಬ್ ಒಂಥರ ಡಸ್ಟ್ಬಿನ್ ಆಗ್ಯದ. ನಿಮಗೆ ಅದ್ರೊಳಗೆ ಕೈ ಹಾಕರೆ ಎಲ್ಲನೂ ಸಿಗುತ್ತದೆ, ಇಂಥ ವೀಡಿಯೋ ಇಲ್ಲ ಅನ್ನೋದಿಲ್ಲ. ಆದರೆ ಅಂಥದ್ರಾಗ ನೀವು ಹೊಸದಾಗಿ ಏನು ಮಾಡ್ತೀರಿ? ಆ ಹೊಸ ವಿಚಾರ ಮಂದಿ ಎಷ್ಟು ತಗೋತಾರ? ಹೊಸ ವಿಚಾರ ಅಂತೂ ಸಿಗಲ್ಲ. ಹಳಿ ವಿಚಾರನ ನೀವು ಹೆಂಗೆ ಹೊಸದಾಗಿ ಹೇಳ್ತೀರಿ, ಮಂದಿ ಹೆಂಗೆ ನೋಡ್ತಾರ ನಿಮ್ಮ ವೀಡಿಯೋನ, ಅದು ಭಾಳ ಮುಖ್ಯ ಆಗುತ್ತೆ. ಇನ್ನು ಮೇನ್ ವಿಚಾರ ಅಂದ್ರೆ, ಯೂಟ್ಯೂಬು ವೀಡಿಯೋ ಮಾಡಿ ಹಾಕೋದಲ್ಲ. ಭಾಳ ಕಮ್ಮಿ ಮಂದಿ ಇರ್ತಾರೆ, ಅವರು ಲಕ್ ಭಾರಿ ಇರ್ತದೆ ಅವ್ರದ್ದು. ವೀಡಿಯೋ ಮಾಡಿ ಹಾಕಿದ್ರೆ ಹಂಗೆ ವೈರಲ್ ಆಗ್ತಾರ, ಮತ್ತು ರಾತ್ರಿ ವೈರಲ್ ಆಗ್ಬಿಡ್ತಾರೆ ಅವರು. ಮುಂಜಾನೆ ಎದ್ದು ಮತ್ತು ಅವ್ರು ಹೊಸ ವೀಡಿಯೋನೇ ಮಾಡಬೇಕು. ಬಟ್ ಅದಕ್ಕೆ ಕಷ್ಟಪಡಲೇಬೇಕು. ಯಾವುದೋ ಒಂದು ವೀಡಿಯೋದಿಂದ ಮನುಷ್ಯ ವೈರಲ್ ಆಗಿ ಸಕ್ಸಸ್ ಆಗ್ತಾನೆ ಅನ್ನೋದು ಸುಳ್ಳು. ನೀವು ಮತ್ತು ವೀಡಿಯೋ ಮಾಡಿ ಹಾಕಬೇಕು, ಆ ವಿಡಿಯೋ ಮಂದಿಗೆ ಇಷ್ಟ ಆಗಬೇಕು. ಅದಕ್ಕೊಂದು ಪ್ರೊಸೆಸ್ ಅದ. ಫಸ್ಟ್ ನೀವು ರಿಸರ್ಚ್ ಮಾಡಬೇಕು, ಏನು ಟಾಪಿಕ್ ಮ್ಯಾಗ ವೀಡಿಯೋ ಮಾಡ್ಲಿಕ್ಕತ್ತೀರಿ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಸ್ಕ್ರಿಪ್ಟ್ ಮಾಡಬೇಕು. ಅದಾದ ಮೇಲೆ ಅದಕ್ಕೆ ತಕ್ಕಂಗೆ ವೀಡಿಯೋ ಎಡಿಟ್ ಮಾಡಬೇಕು. ಆ ಎಡಿಟಿಂಗ್ ನಿಮ್ಗೆ ಬರ್ತದ ಇಲ್ಲ ಅದು ಫಸ್ಟ್ ತಿಳ್ಕೊಬೇಕು, ಅದ್ರ ಬಗ್ಗೆ ನಾಲೆಜ್ ತೊಗೋಬೇಕು ನೀವು ವೀಡಿಯೋ ಎಡಿಟಿಂಗ್ ಬಗ್ಗೆ. ಅದಾದ್ಮ್ಯಾಗ ಅಟ್ರಾಕ್ಟಿವ್ ಥಂಬ್ನೀಲ್ಗಳು ಮಾಡಬೇಕು. ಅಂದ್ರೆ ಮಂದಿ ನೋಡೋದು ಕೂಡಲೇ ಇದೇನೋ ಭಾರಿ ಅದಲ್ಲ ಮಾರಾಯ ನೋಡೋಮಿರು ಅಂಥೇಳಿ ಕ್ಲಿಕ್ ಮಾಡಬೇಕು, ಅಂಥ ಥಂಬ್ನೀಲ್ಗಳು ಮಾಡಬೇಕು. ಇಷ್ಟೆಲ್ಲ ಮಾಡಿದ ಮ್ಯಾಗ ಮಂದಿ ಯಾರೋ ಒಂದು 10 ಮಂದಿ ನಿಮ್ಮ ವೀಡಿಯೋ ನೋಡ್ತಾರೆ. ನೀವು ಅನ್ಕೊಂಡಂಗೆ ನಾ ವೀಡಿಯೋ ಹಾಕಿದ ಕೂಡಲೇ ಬ್ಲಾಸ್ಟ್ ಆಗ್ತದ, ಲಕ್ಷಾಂತರ ಮಂದಿ ನೋಡ್ತಾರ, ಅದೆಲ್ಲ ಸುಳ್ಳು. ಯಾರ್ಯಾರು ನಿಮಗೆ ಮೋಟಿವೇಟ್ ಮಾಡತ್ತಾರಲ್ಲ, ಯೂಟ್ಯೂಬ್ ಚಾನಲ್ ಮಾಡಿರಿ, ಸಕ್ಸಸ್ ಆಗ್ತೀರಿ, ರಾತ್ರಿ ಉದ್ಧಾರ ಆಗ್ತೀರಿ ಅನ್ನೋದೆಲ್ಲ ಸುಳ್ಳು. ಕಷ್ಟಪಡದೆ ಏನೂ ಸಿಗಲ್ಲ. ಇನ್ನು ಖರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ಜಾಸ್ತಿ ಕಷ್ಟಪಡ್ಬೇಕು ನೀವು. ಇನ್ನೊಂದು ದೊಡ್ಡ ಪರೇಶಾನಿ ಏನಂದ್ರೆ, ಈಗ ನಾವು ಒಂದು 10 ವೀಡಿಯೋ ಮಾಡಾಕಿವಿ, ನಮ್ಮ ದೋಸ್ತು ಒಂದು 10 ವೀಡಿಯೋ ಮಾಡಾಕ್ಯಾನ. ನನ್ನ ವೀಡಿಯೋಸ್ಗಳಿಗೆ ವ್ಯೂ ಇಲ್ಲ, ಒಂದು 50-100 ವ್ಯೂಸು. ಅವ್ನು ಯಾವುದೋ ಒಂದು ವೀಡಿಯೋಸ್ಗೆ ಒಂದು 20,000 ವ್ಯೂ ಬಂದ್ಬಿಡ್ತು. ನಮ್ಮ ಮನಸ್ಸು ಅವಾಗ ಏನಾಗ್ತದ, ಕುಗ್ಗಿ ಹೋಗ್ತದ.
ನಾ ಎಷ್ಟು ಮಾಡಿದ್ರೂ ನನಗೆ ವ್ಯೂಸ್ ಬರಲ್ಲಾಗ್ಯಾವ. ಅವಾಗವಾಗ ಒಂದು ವೀಡಿಯೋ ಮಾಡಾಕ್ತಾನೆ, ಅವ್ನಿಗೆ ನೋಡ್ರಿ ಇಷ್ಟು ವ್ಯೂಸ್ ಬರತ್ತಾವ ಅಂತ. ಅಲ್ಲಿ ಮಂದಿ ಏನು ಮಾಡ್ಬಿಡ್ತಾರೆ ಅಂದ್ರೆ ಡ್ರಾಪ್ ಮಾಡಿಬಿಡ್ತಾರೆ. ನನ್ನ ಕೈಲಿ ಆಗಲ್ಲ, ಬೇಡ, ಈ ರೂಟೇ ಬೇಡ, ಈ ಕಡೆ ಬರೋದೇ ಬೇಡ, ಬೇರೆ ಏನಾರ ಮಾಡ್ಕೊಮು ಅಂತ ಇಲ್ಲಿಂದ ಕ್ವಿಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ನ. ಇಲ್ಲಿ ಮೇನ್ ಅಂದ್ರೆ ಈಗ ಯೂಟ್ಯೂಬ್ನಾಗ ಯಾರ್ಯಾರು ಯಶಸ್ವಿ ಆಗ್ಯಾರಲ್ಲ, ಯಾರ್ಯಾರು ಸಕ್ಸಸ್ ಆಗ್ಯಾರಲ್ಲ, ಅವ್ರೇನು ಯಾರೂ ಬೇರೆ ಗ್ರಹದಿಂದ ಬಂದಿರೋಂಥ ಮಂದಿ ಅಲ್ಲ, ಇದೇ ನಮ್ಮ ಭೂಮಿ ಮ್ಯಾಗಿರೋಂಥ ಮಂದಿನೇ. ಅವ್ರು ಸಕ್ಸಸ್ ಆಗ್ಯಾರಂದ್ರೆ ನೀವು ಸಕ್ಸಸ್ ಆಗ್ತೀರಿ, ಆದ್ರೆ ಕರೆಕ್ಟಾಗಿರೋ ವೇನ ಫಾಲೋ ಮಾಡಬೇಕು. ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಿ ಅನ್ನೋದನ್ನು ತಿಳ್ಕೋಬೇಕು. ಒಳಗೆ ಆತ್ಮವಿಶ್ವಾಸನ ಇಟ್ಕೋಬೇಕು. ಯಾರು ಯೂಟ್ಯೂಬ್ನಾಗ ಇವತ್ತು ಸಕ್ಸಸ್ ಆಗ್ಯಾರಲ್ಲ, ಅವ್ರಿಗೂ ಒಂದು ಟೈಮ್ನಾಗ 10, 50, 100 ವ್ಯೂಸೇ ಬಂದಾವ, ಜಾಸ್ತಿ ಬಂದಿಲ್ಲ. ಆದರೂ ಅವ್ರು ಬಿಡಲಿಲ್ಲ, ಕಂಟಿನ್ಯೂ ಮಾಡಿದ್ರು, ಲೈಫ್ನಾಗ ಸಕ್ಸಸ್ ಆದರು. ನೀವು ಅದನ್ನೇ ಮಾಡಬೇಕು. ಶುರು ಮಾಡಿರಿ, ಯಾರ್ಯಾರು ಶುರು ಮಾಡಿರಿ ಅವ್ರಿಗೆಲ್ಲ ಶುರು ಮಾಡಿರಲ್ಲ, ಕಂಟಿನ್ಯೂ ಮಾಡಿರಿ. ಚಲೋ ವೀಡಿಯೋಸ್ ಮಾಡಾಕ್ರಿ, ಇಂಟ್ರೆಸ್ಟಿಂಗ್ ಟಾಪಿಕ್ ಮಾಡಿರಿ, ಚಲೋ ಹುಕ್ ಮಾಡಿರಿ. ಹುಕ್ ಅಂದ್ರೆ ಸ್ಟಾರ್ಟಿಂಗ್ ಏನು 30 ಸೆಕೆಂಡ್ ಇರ್ತದಲ್ಲ ಯೂಟ್ಯೂಬ್ನಾಗ, ಅದು ಇಟ್ಕೋಬೇಕು ಮಂದಿಗೆ. ಮಂದಿ ಅಲ್ಲಿಂದ ಎದ್ದು ಹೋಗಬಾರ್ದು. ಏನೋ ಇಂಟ್ರೆಸ್ಟಿಂಗ್ ವಿಚಾರ ಹೇಳತ್ತಾನಪ್ಪ, ಕುಂದಿರ್ಬೇಕು, ನೋಡಮ್ಮ ಏನು ಹೇಳ್ತಾನೆ ನೀವು ಅಂತ, ಅದು ಹುಕ್ಕದ. ನಾ ಡೀಟೇಲಾಗಿ ಎಲ್ಲನೂ ಹೇಳ್ತೀನಿ ನಿಮ್ಗೆ, ಒಂದೊಂದು ಹೆಂಗೆ ವೀಡಿಯೋಸ್ಗಳು ಮಾಡಬೇಕು. ಯಾಕಂದ್ರೆ ನಾ ಪರ್ಸ್ನಲಿ ವೀಡಿಯೋ ಎಡಿಟರ್ ಇದ್ದೀನಿ, ನನಗೆ ಗೊತ್ತು ವೀಡಿಯೋಸ್ಗಳ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು, ಎಡಿಟಿಂಗ್ ಹೆಂಗೆ ಮಾಡಬೇಕು. ನಾ ಸ್ಕ್ರಿಪ್ಟಿಂಗೂ ಮಾಡೀನಿ, ಎಡಿಟಿಂಗೂ ಮಾಡೀನಿ, ಥಂಬ್ನೇಲೂ ಮಾಡೀನಿ. ಎಲ್ಲ ಭಾಳ ಈಸಿ ಅದು. ಇವಾಗ ಬಂದ್ಬಿಟ್ಟು ಎಲ್ಲನೂ ಈಸಿ ಮಾಡಿಕೊಟ್ಟದು ನಿಮ್ಗೆ. ಕುಂತು ಬರೆಯೋಂಥದ್ದು ಏನೂ ಇಲ್ಲ. ಪೆನ್ನು ಪೇಪರ್ ತೊಗೊಂಡು ಬರಿಬೇಕು, ಬೆವರು ಸುರಿಸ್ಬೇಕು ಅನ್ನೋದಿಲ್ಲ, ಎಲ್ಲ ಬರೆದು ಕೊಡ್ತದೆ. ಎಡಿಟಿಂಗ್ ನೀವು ಮಾಡಬೇಕು, ಇನ್ನೂ ಅಂಥ ಬಂದಿಲ್ಲ, ಅದನ್ನೂ ಬಟ್ ಅಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡು ಮಾಡೋಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿತದೆ. ಆದರೆ ಎಡಿಟಿಂಗ್ ನೀವೇ ಮಾಡಬೇಕು. ನಿಮಗೆ ಏನಾರು ಎಡಿಟಿಂಗ್ ಟ್ಯುಟೋರಿಯಲ್ ಬೇಕು ಅಂದರೂ ನನಗೆ ಹೇಳ್ರಿ, ನಾನು ಒಂದಿಷ್ಟು ಎಡಿಟಿಂಗ್ ಟ್ಯುಟೋರಿಯಲ್ಗಳು ಮಾಡಿ ಹಾಕ್ತೀನಿ, ನಿಮ್ಗೆ ಈಸಿ ಆಗ್ತದೆ. ಥಂಬ್ನೇಲ್ ಹೆಂಗೆ ಮಾಡಬೇಕು ಅನ್ನೋದು ಮುಂದಿನ ವೀಡಿಯೋದಾಗ ನಾನು ಹೇಳ್ಕೊಡ್ತೀನಿ. ಸೊ ನಿಮಗೇನಾರ ಯೂಟ್ಯೂಬ್ ರಿಲೇಟೆಡ್ ಹೆಲ್ಪ್ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಾ ಆದಷ್ಟು ಹೆಚ್ಚು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡಿ ನಿಮ್ಗೆ ಹಾಕ್ತೀನಿ. ನಿಮ್ಮ ಗ್ರೋತ್ ಜೊತೆಗೆ ನಾನು ಇರ್ತೀನಿ, ನಾನು ಗ್ರೋ ಆಗ್ಲಿಕ್ಕತ್ತೀನಿ, ನೀವು ನನ್ನ ಜೊತೆಗೆ ಗ್ರೋ ಆಗ್ರಿ. ನಿಮಗೇನು ಗೊತ್ತಿಲ್ಲ ನನಗೆ ಕೇಳ್ರಿ, ನಾನು ಹೇಳ್ತೀನಿ. ನನಗೇನು ಗೊತ್ತಿಲ್ಲ ನಿಮಗೆ ಕೇಳ್ತೀನಿ. ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಇದು ಹಿಂಗದಪ್ಪ, ನಿನ್ನ ಲೈಫ್ನಾಗ ಇದನ್ನು ಚೇಂಜ್ ಮಾಡ್ಕೊ, ನೀವು ಉದ್ಧಾರ ಆಗ್ತಿ ಅಂತ. ಅದನ್ನು ನಾನು ಮಾಡ್ತೀನಿ. ಸೊ ಇಂಥ ವೀಡಿಯೋಗಳು ನೋಡೋಕೆ ಮತ್ತೆ ಹೇಳತ್ತೀನಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಗ್ರೋ ಆಗೋಣ, ಜೊತೆಗೆ ಬೆಳೆಮು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಆದಷ್ಟು ಹೆಚ್ಚು ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ಅಲ್ಲಿ ತನಕ ಮತ್ತೆ ಸಿಗೋಣ. ಕರ್ನಾಟಕದ ಎಲ್ಲ ಜನತೆಗೂ ಶರಣಾರ್ಥಿ.